ನಮಸ್ತೆ ವೀಕ್ಷಕರೇ, ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ತಿಂಡಿಗೆ ರಾತ್ರಿ ಸಾಂಬಾರು ಇತ್ತು, ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಮಾಡ್ಕೊಂಡು ಅದಕ್ಕೆ ಸೈಡ್ಸ್ಗೆ ಅಂತ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದು ನೀಟಾಗಿ ಎಲೆ ಬಿಡಿಸಿ ವಾಶ್ ಮಾಡಿ ಬಾಣಲಿಗೆ ಆಯಿಲು, ಸಾಸಿವೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾವ್ರೆ. ಈರುಳ್ಳಿ ಕೆಂಪಾಗೋರು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟನ್ನ ಸ್ವಲ್ಪ ಆಡ್ ಮಾಡ್ಕೋಬೇಕು. ಏನಂತಂದರೆ ಈರುಳ್ಳಿ ನೀಟಾಗಿ ಫ್ರೈ ಆಗುತ್ತೆ, ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಕೆಂಪು ಫ್ರೈ ಆದಮೇಲೆ ಸೊಪ್ಪನ್ನ ಹಾಕೋಬೇಕು. ಸೊಪ್ಪನ್ನ ಆ್ಯಡ್ ಮಾಡಿ ಸೊಪ್ಪನ್ನು ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಸೊ ಇವತ್ತೇನಂತಂದರೆ ನೈಟು ಸಾಂಬಾರಿಗೆ ಬೆಳಿಗ್ಗೆ ರೈಸ್ ಮಾಡಿಕೊಂಡು ಸೈಡ್ಸ್ಗೆ ಅಂತ ಈ ಸೊಪ್ಪನ್ನ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀವಿ. ಇವತ್ತೇನಪ್ಪ ಸಂಡೇ ಅಂತಂದರೆ ಸಂಡೇ ಸ್ಪೆಷಲ್ಲು ಒಂದು ಫಾರಮ್ ಕೋಳಿ ತಂದಿದ್ದೀನಿ. ಫಾರಮ್ ಕೋಳಿ ರೇಟ್ ಬಂದು 160 ರೂಪಾಯಿ 1 kg. ನಾನು ತೊಗೊಂಡಿದ್ದು 1 kg 700 ಗ್ರಾಮ್ ಇತ್ತು, 275 ರೂಪಾಯಿ ಆಯಿತು. ಹಂಗಾಗಿ ಅದನ್ನು ತಂದಿದ್ದೀನಿ. ಬೆಳಿಗ್ಗೆ ಬೇಡ ಅಂತಂದ್ಬಿಟ್ಟು ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಚಿಕನ್ ಅಂತ ಅಂದ್ಕೊಂಡು ಇವಾಗ ನಾನು ಇಷ್ಟು ರೈಸ್ ಮಾಡ್ಕೊಂಡಿದ್ದೀವಿ. ಇದನ್ನು ನೀಟಾಗಿ ನೋಡಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹೆಂಗೆ ಫ್ರೈ ಆಯಿತೋ ಹಂಗೇ ಈ ಸೊಪ್ಪು ಕೂಡ ನೀಟಾಗಿ ಒಂದು ಇದನ್ನ ಇಟ್ಕೊಂಡು ವಾಲ್ಯೂಮ್ನ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಪ್ರೆಷರ್ ಒಂದು ಆಫ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ತುಂಬಾ ನಮಗೆ ಯೂಸ್ಫುಲ್ ಆಗೋಂಥ ಔಷಧಿ ಗುಣ ಇದೆ ಇದರಲ್ಲಿ. ಔಷಧಿಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹಂಗಾಗಿ ಇದನ್ನು ತುಂಬಾ ನಮಗೆ ಯೂಸ್ಫುಲ್ ಇರೋಂಥ ಸೊಪ್ಪಿದು. ಇದರಲ್ಲಿ ಹೇಳಬೇಕು ಅಂತ ಅಂದರೆ ನೋಡಿ, ನೀಟಾಗಿ ಫ್ರೈ ಆಗ್ತದೆ. ಫ್ರೈ ಆದಮೇಲೆ ಮೊಟ್ಟೆ ಹೊಡಿತಿದ್ದೀವಿ. ಮೊಟ್ಟೆ ಅಂತಂದರೆ ನೋಡಿ, ಮೊಟ್ಟೆ ಹೊಡಿತವ್ರೆ. ನಾವು 4 ಜನ ಇದ್ದೀವಿ. ಹಂಗಾಗಿ 4 ಜನಕ್ಕೆ ತಲೆಗೊಂದು ಮೊಟ್ಟೆ ಅನ್ನೋಂಗೆ 4 ಮೊಟ್ಟೆ ಹೊಡಿತಾವ್ರೆ. ಈಗ 2 ಆದೋ, 3ನೇದು 3 ಆಯಿತು. ಇದು ನಿಹಾಂದು, ಅದು ಪ್ರಣವಂದು, ಅದು ಕೀರ್ತನ ಅವರು, ಇದು ನಮ್ಮದೊಂದು ಬ್ಯಾಲೆನ್ಸ್ ಇದೆ. ನಮ್ಮದೊಂದು ಹೊಡೆದ್ರೆ 4 ಜನಕ್ಕೂ 4 ಮೊಟ್ಟೆ ಆಯ್ತು. ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮೊಟ್ಟೆ ಪಲ್ಯ ರೆಡಿ ಆಗ್ತಾಯಿದೆ. ಸೊ ಆಯಿತು. ಇದನ್ನು ಕೂಡ ನೀಟಾಗಿ ಫ್ರೈ ಆಗೋವರೆಗೂ ಒಂದು ಗ್ಯಾಸ್ನ ಪ್ರೆಷರ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಯೂಸ್ಫುಲ್ ಇದೆ ಸ್ನೇಹಿತರೆ. ಇದರಲ್ಲಿ ಐರನ್ ಕಂಟೆಂಟ್ ಇದೆ, ಇದರಲ್ಲಿ ಕ್ಯಾಲ್ಶಿಯಮ್ ಇದೆ, ವಿಟಮಿನ್ ಇದೆ. ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಶುಗರ್ ಇದ್ದರೂ ಕೂಡ ತುಂಬ ಒಳ್ಳೆಯದು. ಶುಗರ್ ಇದ್ದವ್ರಿಗಂತೂ ತುಂಬಾ ಒಳ್ಳೆಯದು. ಮತ್ತು ನಮ್ಮ ರಕ್ತನ ಕ್ಲೀನ್ ಮಾಡುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ತುಂಬ ಒಳ್ಳೆಯದು. ಈ ಊರ ಕಡೆ ಶೀತ ಕೆಮ್ಮು ಜ್ವರ ಬಂದವ್ರಿಗೆ ಇದನ್ನು ಕೊಟ್ಟರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇಮ್ಯುನಿಟಿ ಪವರ್ ಯಾರಾದರೂ ಈಗ ಯಾರಿಗೆ ಇಮ್ಯುನಿಟಿ ಪವರ್ ಇಲ್ಲ ಅಂತಾರೋ ಅವ್ರು ತಿಂದರೆ ಅದಕ್ಕೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ಹಂಗಾಗಿ ತುಂಬಾ ಒಳ್ಳೆಯದು ಇದರಲ್ಲಿ. ಈಗ ನಮಗೆ ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು. ಮೂಳೆ ಸ್ಟ್ರಾಂಗ್ ಆಗುತ್ತೆ, ಮೂಳೆ ಗಟ್ಟಿಯಾಗುತ್ತೆ. ನೋಡಿ, ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾವ್ರೆ. ಈಗ ಸ್ವಲ್ಪ ಫ್ರೈ ಆಗಿದೆಯಲ್ಲ, ಹಂಗಾಗಿ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿದರು. ನೀಟಾಗಿ ಈ ಥರ ಉಡಿ ಥರ ಆಗೊಂಡವ್ರಿಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸಿಕ್ಕಿದರೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಬೇಡಿ. ಬಡ್ದು ಬಾಯಿಗೆ ಹಾಕಲಿ ಅಂತ ಹೇಳ್ತೀನಿ. ತುಂಬಾ ಯೂಸ್ಫುಲ್ ಆಗೋಂಥ ಇದು ಔಷಧಿ ಗುಣ ಇರೋಂಥ, ನಮ್ಮ ದೇಹಕ್ಕೆ ವಿಟಮಿನ್ನು, ಐರನ್ನು, ಕ್ಯಾಲ್ಶಿಯಮ್ ಇರೋಂಥ ಸೊಪ್ಪಿದು. ಹಂಗಾಗಿ ಮೊಟ್ಟೆ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಇಷ್ಟು ಫ್ರೈ ಆಗಿದೆ. ಹಂಗಾಗಿ ನೀವು ಇವಾಗ ಸ್ವಲ್ಪ ಇದನ್ನ ಹಾಕೊಂಡಿದ್ದಾರೆ, ಕಾಯಿನ ತುರಿದು ಕಾಯಿ ತುರಿನ ಆ್ಯಡ್ ಮಾಡಿದರು. ಇದೊಂದು 1 ನಿಮಿಷ ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಲೈಟಾಗಿ 1 ನಿಮಿಷ ಫ್ರೈ ಮಾಡೋದಷ್ಟೇ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಇದು ಉಪ್ಪನ್ನ ನೋಡ್ಕೊಂಡು, ಉಪ್ಪು ಆವಾಗಲೂ ಸ್ವಲ್ಪ ಈರುಳ್ಳಿಗೆ ಆ್ಯಡ್ ಮಾಡಿರ್ತೀವಿ. ಇವಾಗ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ. ಇದಾಯಿತು, ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ಫೈನಲಿ ಅಂತಂದರೆ ಇವ್ರು ಬರ್ಬೇಕು. ಈಗ ಯಾರು ಬರ್ತಾರೆ ಫೈನಲ್ಗೆ? ನಮ್ಮ ಕೊತ್ತಿಮೀರಿ ಬರ್ಬೇಕು. ಇವಾಗ ಕೊತ್ತಿಮೀರಿ ಬಂದು ಫೈನಲ್ ಟಚ್ ಕೊಟ್ಟು ನಮಗೆ ರೆಡಿ ಮಾಡಬೇಕು. ಬಂದರು ಕೊತ್ತಿಮೀರಿ ಬಂದು ಇವಾಗ ನಮಗೆ ಘಮ ಘಮ ಅಂತ ಸ್ಮೆಲ್ ಕೊಡಬೇಕು. ಇಲ್ಲಿ ಸಿಗೋಲ್ಲ ಬಿಡಿ, ನಾಟಿ ಕೊತ್ತಿಮೀರಿ ಸಿಗೋಲ್ಲ. ಎಲ್ಲ ಫಾರಮ್ಮು ಅಷ್ಟು ಸ್ಮೆಲ್ ಬರೋಲ್ಲ. ಇಲ್ಲಿ ಫಾರಮ್ನೇ ನಾಟಿ ಅಂತಾರೆ ಈ ಕಡೆ. ಈ ಕಡೆ ನಾಟಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ.
ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ, ಸಿದ್ಧವಾಗಿದೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ರೈಸು ಕೂಡ ರೆಡಿ ಇದೆ. ಈಗ ತಟ್ಟೆ ಪ್ಲೇಟ್ಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದೆ. ಬನ್ನಿ ಟಿಫನ್ ಮಾಡೋಣ ಇವಾಗ, ರೆಡಿ ಇದೆ. ಓಕೆ.